ಗುಡ್ ಮಾರ್ನಿಂಗ್. ಇವತ್ತು 6 ಡೇ ಚಾಲೆಂಜ್ ಸ್ಟಾರ್ಟ್ ಆಗೈತೆ. ನೀರಿಗೆ ಇವತ್ತು ಪುದೀನ ಚಕ್ಕೆ ಅಷ್ಟೇ ಹಾಕಿ ಕುದಿಸಿದ್ದೀನಿ. ಅದೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಲೆಂತಿ ಆಗುತ್ತೆ ಅಂತ. ನೀವು ಬೇಕು ಅಂದರೆ ಶುಂಠಿ ಹಾಕೊಳ್ಳಿ. ಶುಂಠಿ ಖಾಲಿಯಾಗಿತ್ತು, ಶುಂಠಿ ಹಾಕೊಳ್ಳಿ, ತುಂಬ ಒಳ್ಳೆಯದು. ಬಿಸಿ ಬಿಸಿ ತುಂಬ ಚಳಿ ಐತೆ. ಇವತ್ತು ಒಂದು ಚಾಲೆಂಜ್ ಅಂದರೆ ಗ್ರೀನ್ ಕಲರ್ ಫುಡ್ಡೇ ತಿನ್ನಬೇಕು. ಹಂಗಾಗಿ ಇವತ್ತು ಫುಲ್ ಗ್ರೀನ್ ಕಲರ್ ಫುಡ್ಡು. ನೋಡೋಣ ಯಾವ ಥರ ಬರುತ್ತೆ ಅಂತ. ಇದಾದಮೇಲೆ ಜ್ಯೂಸ್ ಕುಡಿತೀನಿ. ಬಿಸಿನೀರು ಕುಡಿದ್ಬಿಟ್ಟು ಸ್ವಲ್ಪ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ನನಗೆ ಜ್ಯೂಸ್ ಮಾಡ್ಕೋತೀನಿ. ಇವತ್ತು ಕುಂಬಳಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಅವತ್ತು 1 kg ತಂದಿದ್ದೆ, ಅದರಲ್ಲೇ ಅರ್ಧ ಇತ್ತು ಕುಂಬಳಕಾಯಿ. ಕೆಳಗಡೆ ಬಿದ್ದಿರೋದನ್ನೆಲ್ಲ ಎತ್ತಾಕತ್ತವಳೆ ಅನ್ಕೋಬೇಡಿ, ಸ್ಲ್ಯಾಬೆಲ್ಲ ನೀಟಾಗಿ ಒರೆಸಿದ್ದೀನಿ. ಕುಂಬಳಕಾಯಿ ಅರ್ಧ kg ಐತೆ. 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ, ಇಷ್ಟು ಹಾಕೊಂಡು ರುಬ್ಕೊತಾ ಇದ್ದೀನಿ. ಶುಂಠಿ ಹಾಕೋಬೇಕು. ಶುಂಠಿ ಖಾಲಿಯಾಗಿತ್ತು, ಹಂಗಾಗಿ ಹಾಕಲಿಲ್ಲ. ತುಂಬ ಹೆಲ್ಪ್ ಆಗುತ್ತೆ ಹೊಟ್ಟೆ ಫ್ಲ್ಯಾಟ್ ಅಂತೂ ಕರ್ಗೋಕ್ಕೆ. ಫ್ಯಾಟ್ ಕರ್ಗೋಕ್ಕಂತೂ ತುಂಬ ಹೆಲ್ಪ್ ಮಾಡುತ್ತೆ ಬೂದುಗುಂಬಳಕಾಯಿ. ಮಿಸ್ ಮಾಡಲೇಬೇಡಿ. ಡಯಟ್ ಫುಡ್ಡಲ್ಲಂತೂ ಕುಂಬಳಕಾಯಿ ವಾರದಾಗ 1 ದಿನನಾರು ಅಟ್ಲೀಸ್ಟ್ ತಗೋಬೇಕು. ಟೇಸ್ಟಿಯಾಗೂ ಇರುತ್ತೆ, ಏನು ಅನಿಸಲ್ಲ, ತುಂಬ ಹೆಲ್ಪ್ ಮಾಡುತ್ತೆ. ಹಿಂಗೆ ಕುಂಬಳಕಾಯಿ ಅಂತ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಹೀಟ್ಗೆ, ಬಾಡಿ ತುಂಬ ಹೀಟ್ ಆದ್ರೂ ತಂಪು ಮಾಡುತ್ತೆ. ಇದನ್ನು ತಗೊಳ್ಳಿ. ಅಸ್ತಮ ಇರೋರು ತಗೋಬೇಡಿ, ಯಾಕಂದರೆ ತುಂಬ ಚಳಿನೂ ಇದೆ ಇವಾಗ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೂದುಗುಂಬಳಕಾಯಿ ಜ್ಯೂಸ್ ರೆಡಿ. ಫುಲ್ ಗ್ರೀನ್ ಜ್ಯೂಸ್ ಇವತ್ತು. ಆಮೇಲೆ ಮಧ್ಯಾಹ್ನ ಲಂಚು ಗ್ರೀನೇ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಗ್ರೀನ್ ಡೇ. ನನಗೆ ಮಗರು ಅಂತಾರೆ, ನಾನಂದೆ ಇವತ್ತು ಫುಲ್ಲು ಚಾಲೆಂಜಿಂಗ್ ವಿಡಿಯೋ. ಗ್ರೀನ್ ಡಯಟ್ ಫುಡ್ಡೆಲ್ಲ ಗ್ರೀನ್ ಫುಡ್ ಮಾಡೋಣ ಅಂತ ಅಂದ್ಕೊಂಡೆ ಅಂದೆ. ಅದಕ್ಕೆ ಇವತ್ತು ಗ್ರೀನ್ ಡೇನಾ ಅಂತ ರೇಗಿಸ್ತಾಯಿದ್ರು. ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಬೂದುಗುಂಬಳಕಾಯಿ ಟೇಸ್ಟ್ ಅಂತೂ ಏನು ಕುಡಿಯೋಕ್ಕಾಗಲ್ಲ ಅಂತ ಏನಿಲ್ಲ, ಚೆನ್ನಾಗಿರುತ್ತೆ. ಉಪ್ಪು ಹಾಕಳ್ದೇನೂ ಕುಡಿಬೋದು. ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವತ್ತು. ಯಾವ ಫುಡ್ ಮಾಡೋದ ಅಂತ ಗೊತ್ತಿಲ್ಲ ಇನ್ನು. ನೋಡೋಣ. ಲಂಚ್ಗೆ ಇವತ್ತು ರೈಸ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ರೈಸು ಇರಲಿ, ರೈಸ್ನ ತಿಂದು ಡಯಟ್ ಮಾಡ್ಬೋದು ಅಂತ ಇವತ್ತಿನ ಡೇ ಆಗಿ ಗ್ರೀನ್ ಡೇ. ನೆಕ್ಸ್ಟು ಮಧ್ಯಾಹ್ನ ಸಿಗ್ತೀನಿ. ಜ್ಯೂಸ್ ಅಂತೂ ಸಖತ್ತಾಗಿತ್ತು. ತುಂಬ ಚಳಿ ಐತೆ ಯಪ್ಪ. ಇವಾಗ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗಿ ಪೂಜೆ ಮಾಡಬೇಕು. ನೆಕ್ಸ್ಟು ಮಧ್ಯಾಹ್ನ ಸಿಗ್ತೀನಿ. ಪಾಲಕ್ ರೈಸ್ ಮಾಡೋದ ಅಂತ ಇವಾಗ ಪಾಲಕ್ ರೈಸ್ಗೆ ರೆಡಿ ಮಾಡಿಟ್ಟಿದ್ದೀನಿ. ಈ ಜಾರ್ಗೆ ಒಂದು ಕಟ್ಟು ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, 4 ಹಸಿಮೆಣಸಿನ್ಕಾಯಿ, ಶುಂಠಿ ಒಂದು ಸ್ವಲ್ಪ, 2 ಪೀಸ್ ಚಕ್ಕೆ, ಒಂದು 4 ಲವಂಗ, ಇಷ್ಟೇ. ಟೊಮೊಟೊ, ಈರುಳ್ಳಿ ಮತ್ತು ಮಸಾಲೆ ಐಟಮ್ಸು ಇಷ್ಟು ಹಾಕಿದ್ದೀನಿ. 1 ಕಪ್ ಅಕ್ಕಿ. ಇದು ಇಬ್ರಿಗೆ ಮಾಡ್ತಿರೋದು, ಒಬ್ರಿಗಲ್ಲ. ಕುಕ್ಕರ್ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಮಸಾಲೆಗೆಲ್ಲ ಹಾಕತ್ತಾಯಿದ್ದೀನಿ. 1 ಸ್ಟಾರು, 2 ಪಲಾವ್ ಎಲೆ, ಸೋಂಪಂತೂ ತುಂಬ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ಸೋಂಪು ಹಾಕಿ ಮಿಸ್ ಮಾಡಿಬಿಡಿ ಸೋಂಪನ್ನ. ಅದಕ್ಕೆ ಊಟ ಮಾಡಿದಾಗೆಲ್ಲ ಹೋಟ್ಲಲ್ಲಿ ಇಟ್ಟಿರ್ತಾರೆ ಸೋಂಪನ್ನ, ಯಾಕಂದರೆ ತಿಂದದ್ದು ಡೈಜೆಕ್ಷನ್ ಚೆನ್ನಾಗಾಗುತ್ತೆ ಊಟ ತಿಂದಿದ್ಮೇಲೆ ತಿನ್ನೋದು. ಅದಕ್ಕೆ ನಾನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ 2 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಮಸಾಲೆ ಐಟಮ್ಸ್, ಅದು ಪಲಾವ್ ಎಲೆ ಅದೆಲ್ಲ ಹಾಕ್ತೆ. ಚೆನ್ನಾಗಿ ಫ್ರೈ ಆದಮೇಲೆ
ಮೆಂತ್ಯ ಹಾಕಿ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ. ಪಾ ಮೇನು ಒಂದು ಕಟ್ಟು ಪಾಲಕ್ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ರೈಸು ಟ್ರೈ ಮಾಡಿ ನೋಡಿ. ಹೆಲ್ತ್ಗೆ ಪಾಲಕ್ ಸೊಪ್ಪು ಮತ್ತು ಪುದೀನ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊತಾ ಇದ್ದೀನಿ. ಯಾಕಂದರೆ ಕಲರ್ ಹಂಗೆ ಇರುತ್ತೆ. ಎಲ್ಲ ತರಕಾರಿನೂ ಐತೆ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋ. ಅಂದರೆ ತರಕಾರಿ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ. ಅಂದರೆ ವೆಯ್ಟ್ ಲಾಸ್ಗೆ ಈಗ ಅನ್ನ ಜಾಸ್ತಿ ತಿನ್ನೋ ಬದಲು ತರಕಾರಿ ಇರುತ್ತೆ ಅಂತ ಇದಿಷ್ಟೂ ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊಂಡೆ. ಎಷ್ಟು ಕಲರ್ ಇದ್ರೇ ಒಂಥರ ಚೆನ್ನಾಗಿರುತ್ತೆ. ಉಪ್ಪು ಹಾಕೊಂಡು ಸ್ವಲ್ಪ ರುಬ್ಕೊಂಡ್ರೆ ಜಾರ ಒಳಗಡೆ ಮಸಾಲೆಗೆ ಕಲರ್ ಹಂಗೆ ಇರುತ್ತೆ. ಇದನ್ನು ಚೆನ್ನಾಗಿ ಎಣ್ಣೆಲಿ ಹುರ್ಕೊಳ್ಳಿ. ಯಾಕಂದರೆ ಅದನ್ನು ಹಸಿದನ್ನೇ ರುಬ್ಕೊಂಡಿರೋದ್ರಿಂದ ಅನ್ನ ಹಿಂಗೇನೆ ಅಕ್ಕಿ ಹಾಕಿ ಮಾಡೋದಾದ್ರೂ ಪರವಾಗಿಲ್ಲ. ಅನ್ನ ಇದ್ದರೆ ಮಾಡಿರೋದು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಚಿತ್ರಾನ್ನ ಮಿಕ್ಸ್ ಮಾಡ್ಕೊಳ್ಳಲ್ಲ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಮೇಲೆ ಇವಾಗಲೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಕಲರ್ ನೋಡಿ, ಆ ಕಲರ್ ನೋಡಿದ್ರೆ ಇಷ್ಟ ಆಯ್ತದೆ. 1 ಕಪ್ ಈಗ ನೀರು ಹಾಕ್ತಾಯಿದ್ದೀನಿ, ಜಾರಲ್ಲಿರೋ ಮಸಾಲೆ ಎಲ್ಲ ಇದಾಗಲಿ ಅಂತ. ಇವಾಗ 2ನೇ ಕಪ್ ನೀರು, 2 ಕಪ್ ನೀರು ಹಾಕಿದ್ದೀನಿ ಸಾಕು. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕಿದ್ದೀನಿ. ಅದೇ ಕಪ್ಪಲ್ಲಿ ತಗೊಂಡಿದ್ದೆ. ನೋಡಿ ಆ ಕಲರ್ ಎಷ್ಟು ಚೆನ್ನಾಗಿದೆ. ತರಕಾರಿನೇ ಜಾಸ್ತಿ ಇದೆ, ಯಾಕಂದರೆ ತರಕಾರಿ ಬಾಡಿಗಾಗಲಿ ಅಂತ. ಬೀನ್ಸು, ಕ್ಯಾರೆಟ್ ಎಲ್ಲ ಇದೆಯಲ್ಲ. ಇದಕ್ಕೆ ಗೋಬಿ ಹಾಕೊಳ್ಳಿ. ಗೋಬಿ ಇದ್ದರೆ ಗೋಬಿ ಇರಲಿಲ್ಲ. ನೆಕ್ಸ್ಟ್ ಏನಾದ್ರು ಮಾಡ್ದಂಗೆ ನೋಡಿ ಗೋಬಿ ಹಾಕಿ ಮಾಡ್ತೀನಿ. ಇವಾಗ ನೀರು ಕುದಿಬೇಕಾದ್ರೆ ಅಕ್ಕಿ ಹಾಕಬೇಕು, ಫಸ್ಟೇ ಹಾಕಬೇಡಿ. ಕಲರು ವೈಟ್ ಅಕ್ಕಿ ಹಾಕ್ತಾಯಿದ್ದಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರುತ್ತಲ್ಲ ಆವಾಗ 1 ವಿಷಲ್ ಕೂಗಿಸಿ ರೆಡಿ ಆಯ್ತದೆ ಅಷ್ಟೇ. ಇನ್ನೇನು ಅದಕ್ಕೆ ಬೇಕಾಗಿರಲ್ಲ, ಇನ್ನೇನು ಹಾಕೂ ಇಲ್ಲ ಅಷ್ಟೇ. ನೋಡಿ ಇವಾಗ ನೋಡಿ ಎಷ್ಟು ತರಕಾರಿನೇ ಜಾಸ್ತಿ ಇದೆ ಪಾಲಕ್ ರೈಸಲ್ಲಿ. ತುಂಬ ಬಿಸಿ 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 ಹಾಕೊಂಡು ತಿಂತಾಯಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರಾಯ್ತ ಮಾಡಿದ್ದೀನಿ. ಮೊಸರು ಅದಕ್ಕೆ ನೋಡಿ, ಇದಕ್ಕೆ ಮೊಸರು ಸೇರ್ತಾಯಿದೆ. ಇವತ್ತು ಡಯಟ್ ಫುಡ್ಡಲ್ಲಿ ಎಲ್ಲನೂ ಇನ್ಕ್ಲೂಡ್ ಆಯಿತು. ರೈಸ್ ತಿಂದು ಡಯಟ್ ಮಾಡಲ್ಲ ಅಂದವ್ರಿಗೆ ಬುದ್ಧಿ ಇಲ್ಲ. ರುಚಿಯಾಗಿ ಈ ಥರ ಮಾಡ್ಕೊಂಡು ಡಯಟು ಮಾಡ್ಬೋದು. ಅಂದರೆ ಯಾರು ಮಾಡಲ್ಲ, ಎಲ್ಲರೂ ಮಾಡ್ತಾರೆ ಅಪ್ಪ. ರಾಯ್ತ, ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಅಷ್ಟೇ, ಸಾಲ್ಟು ರುಚಿಗೆ ತಕ್ಕಷ್ಟು, ಇನ್ನೇನು ಹಾಕಿಲ್ಲ ಅದಕ್ಕೆ. ಮೊಸರು ಬಾಡಿಗೆ ತುಂಬ ಒಳ್ಳೆಯದು. ಫ್ಯಾಟ್ ಕರಗಿಸೋಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟ್ ತುಂಬ ಹೆಲ್ಪ್ ಮಾಡುತ್ತೆ. ತುಂಬ ಕಲರ್ ನೋಡ್ತಾಯಿದ್ರೆ ನೋಡಿ ಎಷ್ಟು ಖುಷಿ ಆಯ್ತದೆ ಅಂತ. ನೋಡ್ತಾಯಿದ್ರೇ ಬೇಗ ತಿನ್ನೋದ ಅನ್ನಿಸ್ತಾಯಿತ್ತು. ಬೆಳಗ್ಗೆ ಬರೀ ಜ್ಯೂಸ್ ತೊಗೊಂಡಿದ್ದೆ ಅಷ್ಟೇ ಅಲ್ವಾ, ಅದಕ್ಕೆ ನನಗಂತೂ ಇಷ್ಟ ಆಯಿತು. ಹೇಗಿದೆ ನೀವು ಒಂದು ಕಮೆಂಟ್ ಮಾಡಿ. ಟಿ ವಿ ನೋಡ್ತಾ ನಮ್ಮ ಮನೆಯವ್ರು ರೇಗಿಸ್ತಾಯಿದ್ರು. ಅವ್ರಿಗೆ ಅಡುಗೆ ಮಾಡಿಕೊಟ್ಬಿಟ್ಟು ಏನು ಬೇರೆ ಮಾಡಿದೆ. ಅದ್ರ ಜೊತೆಗೆ ಸ್ವಲ್ಪ ವೆಜ್ ಪಲಾವ್ನ ಅವ್ರಿಗೂ ಸೇರಿಸಿ ಮಾಡಿದ್ದೆ, ಪಾಲಕ್ ಪಲಾವು. ಅವರು ಚೆನ್ನಾಗೈತೆ ಅಂತಾಯಿದ್ರು. ಈ ರಾಯ್ತ ಜೊತೆ ತಿಂತಾಯಿದ್ರಂತೂ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ರೇಗಿಸ್ತಾಯಿದ್ರು ಅವರು. ಇವಾಗ ಸಂಜೆ ಊಟಕ್ಕೆ ಬ್ರೋಕ್ಲಿನ್ ಮಾಡ್ತಾಯಿದ್ದೀನಿ. ಬ್ರೋಕ್ಲಿನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ ಸಲಾಡ್ ನನಗಿಷ್ಟ, ಎಲ್ಲಿ ಹೋದ್ರೂ ತಗೊಬರ್ತೀನಿ. ಅದಕ್ಕೆ ಪಾನ್ ಕಾಯಕ್ಕಿಟ್ಟಿದ್ದೀನಿ. ಬ್ರೋಕ್ಲಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಆಮೇಲೆ ಜಿಂಕು, ತಾಮ್ರ, ಪ್ರೋಟೀನು, ಫೈಬರು, ಪೊಟ್ಯಾಷಿಯಮು, ವಿಟಮಿನ್ ಕೆ, ಕ್ಯಾಲ್ಶಿಯಮ್ ಎಲ್ಲ ಥರನೂ ಐತೆ. ತುಂಬ ಹೆಲ್ಪ್ ಮಾಡುತ್ತೆ ಬಾಡಿಗಂತೂ. ನೀವು ಬೆಳಗ್ಗೆ ಸಲಾಡ್ಗೂ ಬೇಕಾದ್ರೆ ತಗೋಬೋದು ಬ್ರೋಕ್ಲಿನ್ನ ಬಿಸಿನೀರಲ್ಲಿ ಇಟ್ಟು ಒಂದು 2 ನಿಮಿಷ, ಆ ಹುಳ ಎಲ್ಲ ಇರುತ್ತೆ ಸತ್ತೋಗ್ಲಿ ಅಂತ ತೆಗ್ದಿಟ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ಮಾಡಿಲ್ಲ. ಅದನ್ನು ಬಿಸಿನೀರಲ್ಲೇ ಇಡಬೇಕು, ಒಂದು 5 ನಿಮಿಷ ಹಾಕಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಕು. ಯಾಕಂದರೆ ಈಗ ಡಯಟ್ ಮಾಡ್ತಿರೋದ್ರಿಂದ 1 ಸ್ಪೂನ್ ಎಣ್ಣೆ ಸಾಕು. ಒಂದು ಚಿಕ್ಕ ಈರುಳ್ಳಿ ಚೆನ್ನಾಗಿ ಒಗ್ಗರಣೆ ಹಾಕ್ಬಿಟ್ಟು ಒಂದು 2 ಚಿಟಿಕೆ ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಇದನ್ನು ತುಂಬ ಟೈಮು ಇಡ್ಸಲ್ಲ, ಬಿಡಿಸೋದು ಅದನ್ನು ನೋಡಿ ಬಿಡಿಸ್ಬೇಕು, ಹುಳ ಇರುತ್ತೆ, ಅದಷ್ಟೇ ಟೈಮ್ ಇಡ್ಸೋದು. ಇದಂತೂ 2 ನಿಮಿಷ, ಇದೇನು ಉರಿಬೇಕಾಗಿಲ್ಲ. ಇದು ಹಾಕ್ಬಿಟ್ಟು ನೋಡಿ 1/4 ಟೀ ಸ್ಪೂನು ಪೆಪ್ಪರ್ ಹಾಕ್ತಾಯಿದ್ದೀನಿ ಅಷ್ಟೇ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮುಚ್ಚಿಟ್ಬಿಡೋದು ಅಷ್ಟೇ. ಅದನ್ನು ಸಿಮ್ಮಲ್ಲೂ ಬೇಯಿಸೋಂಗಿಲ್ಲ, ಆ ಪಾತ್ರೆ ಕಾವ್ಗೆ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ಪ್ ಮಾಡುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ.
ಇದ್ರ ಜೊತೆಗೆ ನಿಮ್ಗೇನಾದ್ರು ಹೊಟ್ಟೆ ಫುಲ್ ಆಗಲಿಲ್ಲ ಅಂದರೆ ಒಂದೇ ಒಂದು ಬಾಳೆಹಣ್ಣು ತಗೊಳ್ಳಿ, ಸಾಕು ಅಷ್ಟೇ. ನಿಮ್ಗೇನಾದ್ರು ತುಂಬ ಹೊಟ್ಟೆ ಹಸಿವು ತಡೆಯೋಕ್ಕಾಗಲಿಲ್ಲ ಅಂದರೆ ನನಗೆ ಸಾಕು, ನನಗಿದೇನೆ ಹೊಟ್ಟೆ ಲೋಡ್ ಆಗುತ್ತೆ. ರೆಡಿ ಬ್ರೋಕ್ಲಿ ನೋಡಿ, ಸಲಾಡ್ ರೆಡಿ. ಬ್ರೋಕ್ಲಿಂದು ತುಂಬ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಬ್ರೋಕ್ಲಿ ತಿನ್ನೋಕ್ಕೆ, ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಇದು ಅಚ್ಕಾರದ ಪುಡಿ, ಗರಂ ಮಸಾಲ ಅದೆಲ್ಲ ಟೇಸ್ಟ್ ಇಷ್ಟ ಆಗಲ್ಲ. ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಪೆಪ್ಪರ್ ಒಂದೇ ಸೂಟ್ ಆಗೋದು ಅಂತ ಅನಿಸುತ್ತೆ, ಅದಕ್ಕೆ ಪೆಪ್ಪರ್ ಮಾತ್ರ. ಇವತ್ತಿನ ಗ್ರೀನ್ ಕಲರ್ ಫುಡ್ ಚಾಲೆಂಜಿಂಗ್ ಮುಕ್ತಾಯವಾಗಿದೆ. ನೆಕ್ಸ್ಟು ನಾಳೆದು ನೋಡ್ಕೊಳ್ಳೋಣ. ನಾಳೆ ಯಾವ ಥರ ಅಂತ ಯೋಚನೆ ಮಾಡಿಲ್ಲ. ಅದು ಮುಗಿದ್ಮೇಲೆ ಬೆಳಗ್ಗೆ ಯೋಚನೆ ಮಾಡ್ತೀನಿ. ಬಿಸಿನೀರೆಲ್ಲ ಕುಡ್ದಿರ್ತೀನಲ್ಲ, ಒಂದ್ಸಲ ಟೈಮ್ ಇದ್ರೆ ವಾಕ್ ಮಾಡ್ತಾ ಇರ್ತೀನಲ್ಲ, ಅವಾಗ ಏನು ಫುಡ್ ತಗೊಳ್ಳೋದು ಅಂತ. ಆಮೇಲೆ ಇದೊಂದಿಷ್ಟು ಬಟ್ಲಲ್ಲಿ ತಿಂದರೆ ಫುಲ್ ಹೊಟ್ಟೆ ನೋಡಾಗುತ್ತೆ. ನೀವೇನಾದ್ರು ಬೇಕು ಅಂದ್ರೆ ಜೊತೆಗೆ ಒಂದು ಬಾಳೆಹಣ್ಣು ತಿನ್ನಿ, ಸಾಕಾಗುತ್ತೆ. ನನಗೆ ಅವಾಗಿಂದನೂ ಇಷ್ಟ, ನೋಡಿದ ತಕ್ಷಣ ತೊಗೊಂಡ್ಬಿಡ್ತೀನಿ. ಈ ಥರ ಡಯಟ್ ಮಾಡು ಅಂದರೆ ಮಾಡ್ಬೋದು. ತಿಂತಾನೆ ಇರೋದು ಅನಿಸುತ್ತೆ. ಮೆಣಸು ಮತ್ತು ಈರುಳ್ಳಿ ಸೂಪರ್ ಆಯಿತಾ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಬರ್ತೈತೆ ಡಯಟ್ದು ವಿಡಿಯೋ, ಚೆನ್ನಾಗಿ ಓಡ್ತೈತೆ. ಥ್ಯಾಂಕ್ ಯು. ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಗೂ ವೀಡಿಯೋಗಳು ಹಾಕೋಕ್ಕೆ ಖುಷಿಯಾಗುತ್ತೆ. ಆಮೇಲೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಯಾವ ರೆಸಿಪಿ ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬೆಳಗ್ಗೆ ಯೋಚನೆ ಮಾಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ, ಬಾಯ್. ಇದನ್ನು ತಿಂದು ಖಾಲಿ ಮಾಡ್ತೀನಿ, ಏನು ಅರ್ಧ ಇದೆ. ತಿಂತ ಮಾತಾಡೋಕ್ಕಾಗಲ್ಲ, ತಿಂದ್ಬಿಡ್ಬೇಕು ಫಸ್ಟು. ಬಾಯ್, ಗುಡ್ ನೈಟ್.